ಶ್ರೀವಾರಿ ಕನ್ನಡ ವ್ಯಾಕರಣ ಚಾನಲ್ಗೆ ಸ್ವಾಗತ. 4ನೇ ತರಗತಿಯ ಸವಿ ಕನ್ನಡ ಪಾಠ ವೀರಮಾತೆ ಜೀಜಾಬಾಯಿ. ಇಲ್ಲಿ ಇರೋರು ದೊಡ್ಡ ವ್ಯಕ್ತಿಗಳು ಯಾರ್ಯಾರು ಅಂತ ಗೊತ್ತಿದಲ್ವ ನಿಮಗೆ. ಇವರು ಮಹಾತ್ಮ ಗಾಂಧೀಜಿ, ಜವಾಹರ್ಲಾಲ್ ನೆಹರು, ಬಸವಣ್ಣ, ಡಾಕ್ಟರ್ BR ಅಂಬೇಡ್ಕರ್, ಒನಕೆ ಓಬವ್ವ, ಕಿತ್ತೂರಾಣಿ ಚೆನ್ನಮ್ಮ, ಕುವೆಂಪು ಮತ್ತು ಮದರ್ ತೆರೆಸಾ. ವೀರಮಾತೆ ಜೀಜಾಬಾಯಿ. ಮಾತಾಜಿಯವರಿಗೆ ನನ್ನ ಪ್ರಣಾಮಗಳು, ಮಾತಾಜಿಯವರಿಗೆ ನನ್ನ ಪ್ರಣಾಮಗಳು ಅಂತ ಹೇಳ್ತಾ ಇದ್ದಾರೆ. ಚಿಗುರು ಮೀಸೆಯ ವೀರ ಬಾಲಕ ನಮ್ರತೆಯಿಂದ ನುಡಿದನು. ಯಾರು ಹೇಳ್ತಾ ಇರೋದು? ಯಾರು ಹೇಳ್ತಾ ಇರೋದಂದರೆ ಚಿಗುರು ಮೀಸೆಯ ಒಬ್ಬ ಬಾಲಕ ಹೇಳ್ತಾ ಇದ್ದಾನೆ. ಸರಿನಾ? ಹುಸಿನಿಗೆ ಬೇರುತ್ತಾ ಅವನ ತಾಯಿ ಬಾ ಕಂದ ಇಲ್ಲಿ ಕುಳಿತುಕೋ. ತಾಯಿ ಮಗನ ಹೇಳ್ತಾ ಇದ್ದಾಳೆ. ಸ್ವಲ್ಪ ಸ್ಮೈಲ್ ಕೊಟ್ಟು ಹೇಳ್ತಾ ಇದ್ದಾಳೆ, ಬಾ ಮಗ ಬಂದು ಇಲ್ಲಿ ಕೂತ್ಕೋ. ಆಗಲಿ ತಾಯಿ ಎಂದು ಬಾಲಕ ಕುಳಿತುಕೊಂಡನು. ಮಗ ಏನು ಹೇಳ್ತಾನೆ, ಆಯಿತು ಅಮ್ಮ ಅಂತ ಬಂದು ಕೂತ್ಕೋತಾನೆ. ಅಮ್ಮ, ನನ್ನನ್ನು ಕರೆಸಿದ ಕಾರಣವೇನು? ಅಮ್ಮ, ನನ್ನ ಯಾಕೆ ಕರೆದೆ ನೀನು? ವೈ ಡಿಡ್ ಯು ಕಾಲ್ ಮೀ? ನನ್ನಿಂದ ಏನಾಗಬೇಕು ಕೇಳು ತಾಯಿ. ವಾಟ್ ಶುಡ್ ಐ ಡೂ ಮದರ್? ನನ್ನಿಂದ ನಿನಗೆ ಏನಾಗಬೇಕು ಎಂದನು. ಬಾಲಕಕ್ಕೆ, ನಾನು ಕೇಳಿದ್ದನ್ನು ಕೊಡುವೆಯ ಮಗನೇ? ನಾನೇನೋ ಕೇಳ್ತೀನಿ, ನೀನು ಕೊಡ್ತೀಯಾ? ವಿಲ್ ಯು ಗಿವ್ ಮೀ ವಾಟ್ ಐ ಆಸ್ಕ್ಡ್ ಫಾರ್ ಎಂದು ತಾಯಿ ಅಭಿಮಾನದಿಂದ ನುಡಿದಳು. ಅಮ್ಮ ಹೇಳ್ತಾಳೆ, ಅಭಿಮಾನದಿಂದ ಹೇಳ್ತಾಳೆ. ಏನಾ? ಆಗಲಿ ಮಾತಾಜಿ. ಓಕೆ, ಆಲ್ರೈಟ್, ಆಯಿತು ಅಮ್ಮ, ಹೇಳು ಕೇಳು. ಭವಾನಿ ತಾಯಿಯ ಮೇಲೆ ಆಣೆ. ಭವಾನಿ ತಾಯಿಯ ಮೇಲೆ ಆಣೆ. ಭವಾನಿ ಅನ್ನೋದು ಒಂದು ದೇವರು, ಅವರ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೀನಿ. ನೀನು ಕೇಳಿದ್ದನ್ನು ಕೊಡುವೆ ಎಂದನು ಮಗ. ನೀನು ವಾಟ್ ಯು ವಿಲ್ ಆಸ್ಕ್ ಐ ವಿಲ್ ಗಿವ್. ನೀನೇನು ಕೇಳಿದ್ರು ನಾನು ಕೊಡೋಕ್ಕೆ ರೆಡಿಯಾಗಿದ್ದೀನಿ ಅಮ್ಮ, ನಿನಗೇನು ಬೇಕು ಕೇಳು ಅಂತ ಹೇಳ್ತಾ ಇದ್ದಾನೆ. ಯಾರು? ಚಿಗುರು ಮೀಸೆಯ ಒಬ್ಬ ಬಾಲಕ. ಯಾರು? ಅವಳ ಮಗ. ತಾಯಿ ಮನಸ್ಸಿನಲ್ಲೇ ಯೋಚಿಸುತ್ತಾ, ಮದರ್ ಥಾಟ್ ಇನ್ ಹರ್ ಮೈಂಡ್, ಕುಮಾರ ಆಡಿದ ಮಾತಿನಂತೆ ನಾನು ಕೇಳಿದ್ದನ್ನು ಕೊಡಬೇಕು ಎಂದಳು. ನಾನು ಏನು ಪ್ರಾಮಿಸ್ ಮಾಡಿರ್ತೇನೆ ಅನ್ನೋದು ಕೊಡಲೇಬೇಕು. ಯು ಹ್ಯಾವ್ ಟು ಗಿವ್ ವಾಟ್ ಐ ಹ್ಯಾವ್ ಆಸ್ಕ್ಡ್ ಫಾರ್ ಆ್ಯಸ್ ಪ್ರಾಮಿಸ್ಡ್. ನೀನು ಏನು ಪ್ರಾಮಿಸ್ ಮಾಡ್ತೀಯ ಅದನ್ನು ನೀನು ನನಗೆ ಕೊಡಬೇಕು ಅಂತ ತಾಯಿ ಮಗನಿಗೆ ಕೇಳ್ತಾ ಇದ್ದಾಳೆ. ಕೇಳು ತಾಯಿ, ಅಗತ್ಯವಾಗಿ ನೀಡುತ್ತೇನೆ. ಅಮ್ಮ, ನೀನು ಕೇಳು, ಏನು ಬೇಕು ಕೇಳು. ಐ ವಿಲ್ ಡೆಫಿನೆಟ್ಲಿ ಗಿವ್ ವಾಟ್ ಯು ವಿಲ್ ಆಸ್ಕ್ ಎಂದು ಮಗ ಸಂತೋಷದಿಂದ, ಅವನು ಖುಷಿಯಾಗಿ ಹ್ಯಾಪಿಲಿ ಸೆಡ್ ದಟ್. ನಾನು ಧನ್ಯ ಕಂದ, ನಾನು ಧನ್ಯ ಕಂದ, ನಾನು ಐ ಆಮ್ ಗ್ರೇಟ್ಫುಲ್ ಟು ಹ್ಯಾವ್ ಯು. ಈಗ ಕೇಳುವೆನು ಕೇಳು, ಈಗ ನಾನು ಹೇಳುವೆನು ಕೇಳು. ಲಿಸನ್ ನೌ ಐ ವಿಲ್ ಟೆಲ್. ಕೊಂಡಾಣ ದುರ್ಗವು ಮೊಘಲರ ವಶದಲ್ಲಿದೆ. ಕೊಂಡಾಣ ದುರ್ಗ ಅನ್ನೋ ಒಂದು ಫೋರ್ಟ್ ಏನಿದೆ, ಮೊಘಲರ ಒಂದು ವಶದಲ್ಲಿ ಇದೆ. ಅದನ್ನು ನೀನು ಗೆದ್ದು ನನಗೆ ಬಹುಮಾನವಾಗಿ ಕೊಡಬೇಕು. ಅದನ್ನು ನೀನು ಗೆದ್ದುಬಿಟ್ಟು ನನಗೆ ಬಹುಮಾನವಾಗಿ ಕೊಡಬೇಕು. ಯು ಶುಡ್ ವಿನ್ ದಟ್ ಫೋರ್ಟ್ ಆ್ಯಂಡ್ ಯು ಶುಡ್ ಗಿವ್ ಮೀ ಆ್ಯಸ್ ಅ ರಿವಾರ್ಡ್ ಅಂತ ಅಮ್ಮ ಹೆಮ್ಮೆಯಿಂದ ಮಗನನ್ನು ನೋಡುತ್ತಾ ಹೇಳ್ತಾಳೆ. ಓಕೆನಾ? ಈ ರೀತಿ ಸಂಭಾಷಣೆ ನಡೆಸಿದ ತಾಯಿ ಮಗ ಯಾರೂ ಗೊತ್ತೇ? ಡು ಯು ನೋ ಹೂ ಇಸ್ ದಿಸ್ ಮದರ್ ಆ್ಯಂಡ್ ಸನ್ ಹೂ ಹ್ಯಾಡ್ ದಿಸ್ ಕನ್ವರ್ಸೇಷನ್? ಇವರೇ ಭಾರತದ ಇತಿಹಾಸದಲ್ಲಿ ಶಾಶ್ವತ ಸ್ಥಾನ ಪಡೆದಿರುವ ವೀರಮಾತೆ ಜೀಜಾಬಾಯಿ ಹಾಗೂ ಅವಳ ಪುತ್ರ, ಮರಾಠ ಸಾಮ್ರಾಜ್ಯದ ಉನ್ನತಿಗೆ ಕಾರಣನಾದ ಛತ್ರಪತಿ ಶಿವಾಜಿ. ನಿಮಗೆಲ್ಲ ಗೊತ್ತೇ ಇದೆ ಛತ್ರಪತಿ ಶಿವಾಜಿ ಯಾರು ಅಂತ. ಅವ್ರ ಬಗ್ಗೆ ಓದಿರ್ತೀರ, ಅಂದರೆ ನೀವು ಫ್ಯೂಚರಲ್ಲಿ ಇನ್ನೂ ಜಾಸ್ತಿ ಇದೆ ಅಲ್ವಾ ನಿಮ್ಮದು ಇದು, ಸೊ ಓದ್ತೀರ. ಯಾರವರು? ದೀಸ್ ಆರ್ ದ heroic mother who is a Jijabai and whose her son name is ಛತ್ರಪತಿ ಶಿವಾಜಿ. ಜೀಜಾಬಾಯಿ ಕ್ರಿಸ್ತಶಕ 1593
1494ರಲ್ಲಿ ಲಖುಜಿ ಜಾಧವರ ಅವರ ಮಗಳಾಗಿ ಜನಿಸಿದಳು. ಜೀಜಾಬಾಯಿ 1594 ಅಲ್ಲಿ ಅವಳು ಲಖುಜಿ ಜಾಧವರ ಅವರ ಮಗಳಾಗಿ ಜನಿಸಿದಳು. 1603ರಲ್ಲಿ ಅವಳ ಶಹಾಜಿ ಅನ್ನೋವರನ್ನು ಮದುವೆ ಆಗ್ತಾಳೆ. ಶಹಾಜಿಯು ಬಿಜಾಪುರದ ಆದಿಲ್ ಶಾಹಿಯ ಉದ್ಯೋಗ ಮಾಡುತ್ತಿದ್ದನು. ಇವಳ ಗಂಡ ಯಾರು? ಶಹಾಜಿ ಅವರು ಎಲ್ಲಿ ಕೆಲಸ ಮಾಡ್ತಾ ಇರ್ತಾರೆ? ಬಿಜಾಪುರದ ಆದಿಲ್ ಶಾಹನ ಒಂದು ಉದ್ಯೋಗ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅರ್ಥ ಆಯ್ತಾ? ಕ್ರಿಸ್ತಶಕ 1627ರಲ್ಲಿ ಶಿವನೇರಿ ದುರ್ಗದಲ್ಲಿ ಈ ದಂಪತಿಗಳ ಮಗನಾಗಿ ಜನಿಸಿದನು ಶಿವಾಜಿ. ಯಾವಾಗ ಜನಿಸ್ತಾನೆ ಶಿವಾಜಿ? 1627ರಲ್ಲಿ ಶಹಾಜಿ ಹಾಗೂ ವೀರಮಾತೆ ಜೀಜಾಬಾಯಿಯ ಒಬ್ಬ ಮಗನಾಗಿ ಜನಿಸ್ತಾನೆ. ಯಾರು ಅವನು? ಛತ್ರಪತಿ ಶಿವಾಜಿ. ನಂತರ ಶಹಾಜಿಯು ಮಗ ಶಿವಾಜಿಯು ಗುರುವಾದ ದಾದಾಜಿ ಕೊಂಡದೇವನಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಕಳುಹಿಸಿದನು. ಅವರ ತಂದೆ ಅವರ ಮಗನನ್ನು ಎಲ್ಲಿಗೆ ವಿದ್ಯಾಭ್ಯಾಸಕ್ಕೆ ಕಳಿಸ್ತಾನೆ ಅಂದರೆ ದಾದಾಜಿ ಕೊಂಡದೇವ ಅವರ ಹತ್ರ ಅವನ ವಿದ್ಯಾಭ್ಯಾಸಕ್ಕಾಗಿ ಕಳಿಸ್ತಾರೆ. ಗುರು ದಾದಾಜಿ ಕೊಂಡದೇವನು ಶಿವಾಜಿಯ ಕತ್ತಿವರಸೆ, ಕುದುರೆ ಸವಾರಿ ಮುಂತಾದ ಯುದ್ಧ ಕಲೆಗಳನ್ನು ಕಲಿಸಿದನು. ಗುರು ದಾದಾಜಿ ಕೊಂಡದೇವ ಏನು ಮಾಡ್ತಾನೆ? ಅವನಿಗೆ ಕತ್ತಿವರಸೆ, ಕುದುರೆ ಸವಾರಿ ಅಂತ ಒಂದು ಯುದ್ಧ ಕಲೆಗಳನ್ನು ಕಲಿಸ್ತಾರೆ. ಯಾಕೆಂದರೆ ಆಗಿನ ಕಾಲದಲ್ಲಿ ಮಹಾರಾಜರಿಗೆ ಅದೇ ಒಂದು ಅವರ ಪ್ರೊಟೆಕ್ಟ್ ಮಾಡೋ ಒಂದು ಆಯುಧ ಆಗಿತ್ತು. ಅವ್ರಿಗೆ ವಿದ್ಯೆಯೂ ಸ್ವಲ್ಪ ಇತ್ತು ಅನಿಸುತ್ತೆ, ಬಟ್ ಮೇನ್ ಇಂಪಾರ್ಟೆಂಟ್ ಕತ್ತಿವರಸೆ, ಕುದುರೆ ಸವಾರಿ. ಯಾಕಂದರೆ ಅವರು ಬೇರೆ ಒಂದು ದೇಶದ ಮೇಲೆ ಆಕ್ರಮಣ ಹೋಗಬೇಕು ಅಥವಾ ಬೇರೆಯವರು ನಮ್ಮ ದೇಶದ ಮೇಲೆ ಆಕ್ರಮಣ ಮಾಡೋಕ್ಕೆ ಬಂದರು ಅಂದರೆ ನಾವು ಅದಕ್ಕೆ ರೆಡಿಯಾಗಿರಬೇಕು. ಅದಕ್ಕೆ ನಂತರ ಶಹಾಜಿ ಅನಿವಾರ್ಯವಾಗಿ ತನ್ನಿಂದ ದೂರವಾದಾಗ ಜೀಜಾಬಾಯಿ ಬಹಳ ನೊಂದುಕೊಂಡಳು. ಅನಿವಾರ್ಯವಾಗಿ ಶಹಾಜಿ ಏನು ಮಾಡ್ತಾನೆ? ಜೀಜಾಬಾಯಿಯಿಂದ ದೂರ ಆಗ್ತಾನೆ. ಓಕೆನಾ? ಆದರೂ ಎದೆಗುಂದದೆ ಸ್ವತಂತ್ರವಾಗಿ ಬದುಕಲು ಪ್ರಾರಂಭಿಸಿದವಳು. ನೋಡಿ, ಅಪ್ಪ ದೂರ ಆದರೂ ಮಗನಿಂದ ತಾಯಿಯವನನ್ನು ಒಂದು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡ್ತಾಳೆ, ಒಂದು ವೀರಪುತ್ರನನ್ನಾಗಿ ಅವನನ್ನು ಮಾಡ್ತಾಳೆ. ಈ ವಿಡಿಯೋನ ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮಕ್ಕಳ. ಧನ್ಯವಾದಗಳು.